ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಬೇಬಿ. ಈ ವರ್ಷಕ್ಕಿದೆ ಸ್ಪೆಷಲ್ ಗಿಫ್ಟ್ ಅಂತ ಮನ್ಸು ತುಂಬ ತುಂಬ್ಕೋತೀನಿ. ಆದರೆ ಮುಂದಿನ ವರ್ಷಕ್ಕಾದರೂ ನಾನು ಅಂದ್ಕೊಂಡಿರೋ ಗಿಫ್ಟ್ ಬೇಕೇ ಬೇಕು. ಸತ್ಯ, ನಿನ್ನ ಬರ್ಡೇ ಇನ್ನೂ ಮುಗ್ದಿಲ್ಲ. ನಿನ್ನ ಬೆಳಿಗ್ಗೆಯಿಂದ ವಿಶ್ ಮಾಡದೆ ಕಾಡ್ಸಿದ್ಕೆ ನಿನ್ನ ಬರ್ಡೇ ನಾಳೆನೂ ಕಂಟಿನ್ಯೂ ಆಗುತ್ತೆ. ಆದರೆ ನಾನು ಕೇಳಿದ್ದು ಗಿಫ್ಟ್ ಬಗ್ಗೆ. ಅದು ನಿಂಗೆ ನಾಳೆ ಸಿಗುತ್ತೆ. ಅಲ್ಲ ಮಿಸ್ಟರ್ ಬಾಮೈದ, ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಲ್ಲ, ನಾನು ಬೆಳಗ್ಗೆ ಎದ್ನೋ ಬಿಂದು ಅಂತ ಬಂದೆ. ಏನು ವಿಷಯ? ಲೋ ಬಾಮಿ, ಸಾಕು ಸುಮ್ಮನೆರೋ. ನೀನು ಇಲ್ಲೇ ಮಲಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡ್ಕೊಬಿಟ್ಟ. ಅದೆಲ್ಲ ಬಿಟ್ಟಾಕು. ನಿನ್ನಿಂದ ಒಂದು ದೊಡ್ಡ ಹೆಲ್ಪ್ ಆಗಬೇಕು ನನಗೆ. ಸಂಕಟ ಬಂದಾಗ ತಾನೇ ನಾನು ನೆನಪಾಗೋದು. ಅದೇನು ಅಂತ ಹೇಳು, ನಾನು ಆಫೀಸ್ಗೆ ಹೋಗ್ಬೇಕು, ಬೇಜಾನ್ ಕೆಲಸ ಇದೆ. ನಾನು ಇಲ್ಲೇ ಇದ್ದೀನಿ, ನೀನು ನನ್ನ ಸೆಕ್ರೆಟ್ರಿ, ಇನ್ನೇನು ಆಫೀಸಾ? ಹಲೋ, ನಿಮ್ಮನ್ನು ಮಾತ್ರನೇ ಕೆಲಸದಿಂದ ವಜಾ ಮಾಡಿರೋದು. ನಾವಿನ್ನೂ ಡ್ಯೂಟಿಲಿ ಕಂಟಿನ್ಯೂ ಆಗ್ತಾ ಇದ್ದೀವಿ. ಅದು ಬಿಡು, ವಿಷಯ ಏನು ಅಂತ ಹೇಳು. ಪಾಮೈದ, ನಿನಗೆ ಗೊತ್ತಿರೋ ಹಾಗೇನೆ ಸತ್ಯ ಬಾಯಿಗೆ ಬಂದಂಗೆ ನಾನು ಆಡ್ಕೋತಾಳೆ. ರಫ್ ಆ್ಯಂಡ್ ಟಫ್ ಇಲ್ಲ ಅಂತ ಗೇಲಿ ಮಾಡ್ತಾಳೆ. ಮಾತಿಗೆ ಮುಂಚೆ ಅಮೂಲ್ ಬೇಬಿ ಅಂತ ಇರ್ತಾಳೆ. ಅದು ಊರಿಗೆ ಗೊತ್ತಿರೋ ವಿಚಾರ. ಅದಕ್ಕೆ ನಾನಿವತ್ತು ಡಿಸೈಡ್ ಮಾಡಿದ್ದೀನಿ, ಆ ಸತ್ಯನ್ಗೆ ನನ್ನ ಪವರ್ ಏನು ಅಂತ ತೋರಿಸ್ಬೇಕು ಅಂತ. ಪವರ ತೋರ್ಸಪ್ಪ. ಅದಕ್ಕೆ ನಿನ್ನ ಹೆಲ್ಪ್ ಕೇಳ್ತಾ ಇರೋದು. ನಿನ್ನ ಪವರ್ ತೋರ್ಸಕ್ಕೆ ನಾನೇನೋ ಹೆಲ್ಪ್ ಮಾಡಿ. ನೋಡ್ಬಾ ಮೈದಾ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೀನೊಂದು ಸ್ವಲ್ಪ ಜನ ಬಾಡಿಗೆ ರೌಡಿಗಳನ್ನ ಅರೇಂಜ್ ಮಾಡಬೇಕು. ಆಮೇಲೆ ಅವ್ರಿಗೆ ನನ್ನ ಜೊತೆ ಫೈಟ್ ಮಾಡಕ್ಕೆ ಹೇಳು. ಲಾಭ ಮೇತಾ ಬೇಡ ಕಣ, ಇದೆಲ್ಲ ರಿಸ್ಕು ಅನ್ನಿಸ್ತಾ ಇದೆ. ಲೋ, ಇದು ಸೆಟಪ್ ಅಲ್ವೇನೋ, ಏನೂ ಆಗಲ್ಲ. ನೋಡ್ಬಾ ಮೈದಾ, ನಾನು ಅವ್ರ ಜೊತೆ ಫೈಟ್ ಮಾಡಬೇಕು. ಅವ್ರು ನನ್ನ ಕೈಲಿ ಸರಿಗೆ ಒದೆ ತಿನ್ಬೇಕು. ಸರಿಗೆ ಒದೆ ತಿನ್ನು ಅಂತ ನೀನು ಹೇಳು. ಅವಾಗ ಸತ್ಯನ ಮುಂದೆ ನನ್ನ ಇಮೇಜ್ ಬಿಲ್ಡಪ್ ಆಗುತ್ತೆ. ಅವಳನ್ನ ಆಡ್ಕೊಳ್ಳೋದು ತಪ್ಪುತ್ತೆ. ಅಂತೂ ಇಂತೂ ಅಕ್ಕ ಬಾಂಡ್ ಮುಂದೆ ನೀವು ಹೀರೋ ಥರ ಆಗಕ್ಕೆ ಹೊರಟಿದ್ದೀರ. ಹಲೋ, ಹೀರೋ ಥರ ಅಲ್ಲ, ಹೀರೋನ್ನೇ. ಇವಾಗೇನು ಬಾಡಿಗೆ ರೌಡಿಗಳು ಕೈಲಿ ಅರೇಂಜ್ ಮಾಡೋಕ್ಕಾಗುತ್ತಾ ಇಲ್ವಾ? ಅದೇನೋ ಮಾಡ್ಬೋದು, ಐಡಿಯಾ ಏನೋ ಓಕೆ. ಆದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರು ಅಂತ ಭಯ ಕಣೋ. ಹಾಗೆಲ್ಲ ಏನೂ ಆಗ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಬೇಗ ಅರೇಂಜ್ ಮಾಡೋ. ನಾನು ಅರೇಂಜ್ ಮಾಡ್ಬೇಕು, ಅವ್ನು ಫೈಟ್ ಮಾಡಬೇಕು. ಬಾಡಿಗೆ ರೌಡಿಗಳು ಇಲ್ಲ ಪೇಮೆಂಟು. ಅಯ್ಯಪ್ಪ, ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಅವರೆಲ್ಲ ನನ್ನ ಜೊತೆ ಫೈಟ್ ಮಾಡ್ತೇವೆ. ಎಂತಗೂ ಇಲ್ದಂಗೆ ತಗೊಳಕ್ಬಿಟ್ನಲ್ಲ. ಅದಕ್ಕೆ ರಿತು, ಅದಕ್ಕೆ ನನ್ನ ಲೈಫಲ್ಲಿ ಒಂದು ದೊಡ್ಡ ನಿರ್ಧಾರ ಮಾಡಿದ್ದೀನಿ. ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಈ ರಿತು, ಇದನ್ನೆಲ್ಲ ದೊಡ್ಡವ್ರಿಗೆ ಮಾಡು, ನನಗೆ ಯಾಕೆ? ಅವ್ರಿಗೂ ಮಾಡ್ತೀನಿ. ಆದರೆ ಒಂದು ಹೆಣ್ಣು ಸಮಾಜದಲ್ಲಿ ತನ್ನ ಕಾಲ ಮೇಲೆ ಗಟ್ಟಿಯಾಗಿ ಹೇಗೆ ನಿಲ್ಲಬೇಕು ಅನ್ನೋದನ್ನು ತೋರಿಸ್ಕೊಟ್ಟವ್ರು ನೀವು. ಅದೇ ದಾರಿಲಿ ನಾನು ನಡಿಬೇಕು ಅಂತ ಇದ್ದೀನಿ. ರಿತು, ಏನು ಹೇಳ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲ್ಸಕ್ಕ? ಯಾಕೆ? ಮತ್ತೆ ನೀನು ಓದು? ಕೆಲಸ ಓದು ಎರಡು ಒಟ್ಟಿಗೆ ಮಾಡ್ತೀನಿ. ಅದಕ್ಕೆ ಹೌದಾ? ನಿಮ್ಮ ಅಣ್ಣನೂ ಕಂಪ್ನಿಗೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ನೀನು ಹೋಗ್ತೀಯ ಅಂದರೆ ಇಬ್ರು ಒಟ್ಟಿಗೆ ಕೆಲಸ ಮಾಡ್ಬೋದು. ಇಲ್ಲ ಅದಕ್ಕೆ, ನಾನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಲ್ಲ. ನನಗೆ ನಮ್ಮ ಮನೆಯವ್ರ ನೆರಳು ಬೇಡ. ನಾನು ಸ್ವತಂತ್ರವಾಗಿ ಸಮಾಜದ ಒಳಗೆ ಎಲ್ಲರ ಜೊತೆ ಬೆರೆಯೋ ಥರದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಂಪ್ನಿಯಲ್ಲೇ ಸೇರಿಕೊಂಡ್ರು ಜನರ ಜೊತೆ ಬೆರಿಬೋದಲ್ವಾ? ಇಲ್ಲ ಅದಕ್ಕೆ, ನಮ್ಮ ಕಂಪ್ನಿನಲ್ಲೇ ಸೇರಿಕೊಂಡ್ರೆ ನಾನು ಲಕ್ಷ್ಮಣರಾಯರು ಮಗಳಂತ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ.
ಅದು ನನಗೆ ಬೇಡ. ನನಗೆ ನಾನೇ ಪ್ರಪಂಚ ನೋಡಬೇಕು, ಕಲ್ತ್ಕೋಬೇಕು. ಅಲ್ಲ ರಿತು, ಈಗ ನಿನಗೆ ಯಾರು ಕೆಲಸ ಕೊಡ್ತಾರೆ? ನನಗೆ ಪ್ರೆಸ್ಟೀಜ್ ಇಶ್ಯೂ ಇಲ್ಲ ಅದಕ್ಕೆ. ನನಗೆ ಇಂಥದ್ದೇ ಜಾಬ್ ಆಗಬೇಕು ಅಂತ ಇಲ್ಲ. ಸಿಂಪಲಾಗಿ ಯಾವುದೇ ಜಾಬ್ ಕೊಟ್ಟರು ಖುಷಿಯಿಂದ ಮಾಡ್ತೀನಿ. ನನಗೆ ನಾಲೆಜ್ ಬೇಕು, ಪ್ರಪಂಚ ಜ್ಞಾನ ಬೇಕು. ಇದನ್ನ ಹೇಳೋದಕ್ಕೆ ಸುಲಭ ರಿತು, ಆದರೆ ಅನುಭವಿಸೋದು ಕಷ್ಟ. ನೀನಿನ್ನೂ ಚಿಕ್ಕವಳು, ಪ್ರಪಂಚ ಜ್ಞಾನ ಪಡೆಯೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ನೀನು ಸುಮ್ಮನೆ ಓದೋದನ್ನ ನೋಡು. ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ಕೆಲಸನ ಶುರು ಮಾಡಿಲ್ವಾ? ಅನುಭವನ ಪಡ್ಕೊಂಡಿಲ್ವಾ? ಪ್ರಪಂಚ ನೋಡಿಲ್ವಾ? ನನಗೆ ಮಾತ್ರ ಯಾಕೆ ಈ ಕನ್ಸೆಷನ್? ಅದು ಹಾಗಲ್ಲ ರಿತು, ನೀನು ತುಂಬ ಸೂಕ್ಷ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ ಅತ್ಗೆ. ನಾನು ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನನಗೆ ನಿಮ್ಮ ಫುಲ್ ಸಪೋರ್ಟ್ ಬೇಕು ಅಷ್ಟೇ. ನನ್ನ ಸಪೋರ್ಟು ಅಲ್ಲ, ನೀನು ಮನೇಲಿ ಹೇಳಿದ್ಯಾ? ಚಿಕ್ಕತ್ತೆ ಚಿಕ್ಕ ಮಾವನಿಗೆ ಗೊತ್ತಾ? ಅವ್ರೇನಂದ್ರು? ಯಾರಿಗೂ ಹೇಳಿಲ್ಲ ಅತ್ಗೆ. ಯಾರಿಗಾರು ಹೇಳಿದ್ರೆ ಯಾರು ಕೇಳೋದು ಇಲ್ಲ. ಜಾಬ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅವ್ರು ಬೇಡ ಅಂತಾರೆ ಅಂತ ಗೊತ್ತಿದ ಮೇಲೂ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ಹಠ ಯಾಕಿರಿತ್ತು? ಅದಕ್ಕೆ ಪ್ಲೀಸ್, ನಾನು ಇದನ್ನು ಮನೆಯವ್ರಿಗೆ ಹೇಳಲ್ಲ, ನೀವು ಹೇಳಬೇಡಿ. ನಿಮ್ಮನ್ನು ನಂಬಿ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಅದಕ್ಕೆ ಪ್ಲೀಸ್ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನಾನು ತಲೆ ಎತ್ತಿ ಸ್ವಂತಿಕೆಯಿಂದ ವ್ಯಕ್ತಿತ್ವನ ಕಟ್ಕೋಬೇಕು ಅಂತ ಇದ್ದೀನಿ. ಇದು ನಿಮ್ಗೆ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ದಯವಿಟ್ಟು ಇದನ್ನ ಮನೆಯಲ್ಲಿ ಯಾರಿಗೂ ಹೇಳಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.